ಲೈಟ್ ಬೆಂಡ್ ಆಗುತ್ತೆ ಅಂತ ಹೇಳಿ ನೋಡಿದ್ರೆ. ಸೊ ಫಿಸಿಕ್ಸ್ ಅಲ್ಲಿ ನಾವು ಏನೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರು ಅದು ಮ್ಯಾಥಮೆಟಿಕಲ್ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೇ ಮಾಡ್ತೀವಿ. ಆ ಬೆಂಡಿಂಗ್ ಕಾನ್ಸೆಪ್ಟ್ ನ ಮ್ಯಾಥಮೆಟಿಕಲಿ ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ವಿತ್ ಹೆಲ್ಪ್ ಆಫ್ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇಟ್ಸ್ ಅ ನ್ಯೂಮರಿಕಲ್ ವೇ ಆಫ್ ಎಕ್ಸ್ಪ್ರೆಸಿಂಗ್ ದ ಅಮೌಂಟ್ ಆಫ್ ಬೆಂಡಿಂಗ್ ಆಫ್ ಲೈಟ್ ವೆನ್ ಇಟ್ ಮೂವ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಅಂತ ಹೇಳ್ತು ಅಂದ್ರೆ, ಇಫ್ ವಿ ಸಿ ಅ ವ್ಯಾಲ್ಯೂ ಆಫ್ 3.2 ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ಇಟ್ಸ್ ಅ ವ್ಯಾಲ್ಯೂ ವಿಚ್ ಇಸ್ ಮೋರ್ ದೆನ್ ಒನ್, ಒಂದಕ್ಕಿಂತ ಹೆಚ್ಚಿದೆ ತಾನೆ. ಇಂಥ ವ್ಯಾಲ್ಯೂ ನೋಡಿದಾಗ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ದ ಬೆಂಡಿಂಗ್ ಹ್ಯಾಪನ್ಸ್ ಟುವರ್ಡ್ಸ್ ದ ನಾರ್ಮಲ್ ಅಂತ ಹೇಳ್ಬೋದು. ಲೈಟು ನಾರ್ಮಲ್ ಟುವರ್ಡ್ಸ್ ಬೆಂಡ್ ಆಗುತ್ತೆ. ಇದು ಕೂಡ ಮೋರ್ ದೆನ್ ಒನ್ ವ್ಯಾಲ್ಯೂ, ಸೊ ದಿಸ್ ಟು ಇಸ್ ಟುವರ್ಡ್ಸ್ ದ ನಾರ್ಮಲ್. ಎನಿಥಿಂಗ್ ಲೆಸ್ ದೆನ್ ಒನ್ ಇಟ್ ಇಸ್ ಅವೇ ಫ್ರಮ್ ದ ನಾರ್ಮಲ್. ಇದು ಕೂಡ ಲೆಸ್ ದೆನ್ ಒನ್, ದಿಸ್ ಇಸ್ ಅವೇ ಫ್ರಮ್ ದ ನಾರ್ಮಲ್. ಈಕ್ವಲ್ ಟು ಒನ್ ಇಸ್ ನೋ ಬೆಂಡಿಂಗ್. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ನೀವು ನಾವು ಪಡ್ಕೊಂಡಿರ್ಬೇಕು. ಇದು ಬಿಟ್ಟು 3.2 ವ್ಯಾಲ್ಯೂ 3.1 ವ್ಯಾಲ್ಯೂ ವ್ಯತ್ಯಾಸ ಏನಂತ ಹೇಳಿದ್ರೆ ಇಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಬೆಂಡಿಂಗ್, ದೇರ್ ಇಸ್ ಹಿಯರ್ ಡೀಸೆಂಟ್ ಅಮೌಂಟ್ ಆಫ್ ಬೆಂಡಿಂಗ್. ಸ್ವಲ್ಪ ಬೆಂಡಿಂಗು, ಇಲ್ಲಿ ಹೆಚ್ಚು ಬೆಂಡಿಂಗ್ ಇರುತ್ತೆ. ಹೆಚ್ಚು ವ್ಯಾಲ್ಯೂ ಇದ್ದಷ್ಟು ಒಂದಕ್ಕಿಂತ ದೂರ ಹೋದಷ್ಟು ಬೆಂಡಿಂಗ್ ಹೆಚ್ಚಾಗುತ್ತೆ. 0.8 ಇತ್ತು ಅಂತ ಹೇಳಿದ್ರೆ ಕಂಪೇರ್ ಮಾಡಿದ್ರೆ 0.5ಗೆ ಇದು ಡೀಸೆಂಟ್ ಅಮೌಂಟ್ ಆಫ್ ಬೆಂಡಿಂಗ್, ದಿಸ್ ಇಸ್ ಅ ಲಾಟ್ ಆಫ್ ಬೆಂಡಿಂಗ್ ಅಲ್ವಾ? ಇಲ್ಲಿ ನಾಟ್ ಅಪ್ಲಿಕೇಬಲ್. ಸರಿನಾ? ಈ ರೀತಿಯಲ್ಲಿ ನೀವು ಇನ್ಫಾರ್ಮೇಶನ್ ಹೇಳ್ಬೋದು. ಇದೇ ಅಲ್ಲ, ಇನ್ನೊಂದಷ್ಟು ವಿಷಯಗಳು ಇದೆ, ಅದನ್ನು ಹೋಗ್ತಾ ಹೋಗ್ತಾ ಕಲಿತೀವಿ. ಇದು ಇಂಟ್ರಡಕ್ಷನ್ ಮಾತ್ರ. ಸಿಂಬಾಲಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಲೆಟರ್ ಎನ್ ಬರೆದು ಈ ಥರ ಸಬ್ಸ್ಕ್ರಿಪ್ಟ್ ಬರಿತೀವಿ ಅಂತ ಹೇಳ್ತು ಅಂದ್ರೆ ಇದು ಕೆಳಗಡೆ ಬರೀಬೇಕು. ಸೊ ಇಲ್ಲಿ 2 ಡಬ್ಬ ಹಾಕಿದ್ದೀನಿ. ಮೊದಲೇ ಡಬ್ಬದಲ್ಲಿ ಯಾವ ಮೀಡಿಯಂಗೆ ಹೋಗುತ್ತೆ, ಯಾವ ಮೀಡಿಯಂ ಇಂದ ಬಂತೆ. ಯಾಕಂತ ಹೇಳಿದ್ರೆ ರೈಟ್ ಯಾವಾಗ ಬೆಂಡ್ ಆಗುತ್ತೆ, ಒಂದು ಮೀಡಿಯಂ ಇಂದ ಮತ್ತೊಂದು ಮೀಡಿಯಂಗೆ ಹೋದಾಗ ಅಲ್ವಾ? ಇಲ್ಲ ಅಂತ ಹೇಳಿದ್ರೆ ಆಪ್ಟಿಕಲ್ ಡೆನ್ಸಿಟಿ ಚೇಂಜ್ ಆದಾಗ ಬೆಂಡ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಈ ತರ ಚೇಂಜ್ ಇನ್ ಮೀಡಿಯಂ ಆಗುತ್ತಲ್ಲ ಅವಾಗ ಬೆಂಡ್ ಆಗುತ್ತೆ, ಆಪ್ಟಿಕಲ್ ಡೆನ್ಸಿಟಿ ಚೇಂಜ್ ಆದಾಗ ಬೆಂಡ್ ಆಗುತ್ತೆ ಅಂತ ಹೇಳಿ ಬರಿತೀವಲ್ವಾ. ಅದು ಹೇಗೆ ಬರಿಬೇಕು ಅಂತ ಹೇಳಿದ್ರೆ ಮೊದಲು ನೀವು ಯಾವ ಮೀಡಿಯಂ ಹೋಗುತ್ತೆ ಅದನ್ನ ಬರಿಬೇಕು. ಅದಾದ್ಮೇಲೆ ಯಾವ ಮೀಡಿಯಂ ಬರುತ್ತೆ, ಯಾವ ಮೀಡಿಯಂ ಇಂದ ಬಂದಿದೆ ಅದನ್ನ ಬರಿಬೇಕು. ಇಲ್ಲಿ ಲೈಟು ಬೆಳಕು ನೀರಿಂದ ಎಣ್ಣೆಗೆ ಹೋಗ್ತಾ ಇದೆ, ಹಾಗಾಗಿ ಐ ಕ್ಯಾನ್ ರೈಟ್ ಇಟ್ ಆಸ್ ಎನ್ ಕೆಳಗಡೆ ಆಯಿಲ್ ವಾಟರ್. ಏನಕ್ಕೆ ಹೇಳಿ, ಇಲ್ಲಿ ನೀರಲ್ಲ, ಲೈಟು ಬೆಳಕು ನೀರಿಂದ ಗಾಳಿ ಎಲ್ಲ ಎಣ್ಣೆಗೆ ಹೋಗ್ತಾ ಇದೆ, ನೀರಿಂದ ಎಣ್ಣೆಗೆ ಹೋಗ್ತಾ ಇದೆ, ಹಾಗಾಗಿ ಈ ರೀತಿಯಲ್ಲಿ ಬರಿತೀವಿ. ದಿಸ್ ಇಸ್ ನೋನ್ ಎ ಸಬ್ಸ್ಕ್ರಿಪ್ಟ್. ಸಬ್ಸ್ಕ್ರಿಪ್ಟ್ ಏನಕ್ಕೆ ಈ ಕೆಳಗಡೆ ಈ ಥರ ಬರ್ತೀವಿ ನೋಡಿ ಪುಟ್ಟದಾಗಿ, ಅದಕ್ಕೆ ಇದನ್ನ ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಇದನ್ನ ಹೇಗೆ ಓದೋದು ಅಂತ ಹೇಳಿದ್ರೆ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್, ಆಯ್ತಾ, ಮೀಡಿಯಂ ಟು ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ 1. ಸರಿನಾ? ಇದು ನಿಮ್ಮ ಓದ ರೀತಿ. ಇಲ್ಲಿ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಯಿಲ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಅಂತ ಓದಬೇಕಾಗುತ್ತೆ. ಆಯ್ತಾ? ಯಾವತ್ತಿದ್ರೂ ಎಲ್ಲಿಗೆ ಹೋಗುತ್ತೋ ಲೈಟು ಅದನ್ನ ಮೊದಲು ಬರಿಬೇಕು, ಎಲ್ಲಿಂದ ಬೆಳಕು ಮೊದಲು ಬಂದಿದೆಯೋ ಅದಾದ್ಮೇಲೆ ಬರಿಬೇಕು. ಇಲ್ಲಿದೆ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್, ಯಾಕಂದ್ರೆ ಗ್ಲಾಸಿಗೆ ಲೈಟ್ ಹೋಗ್ತಾ ಇದೆ, ಆಯಿಲ್. ಸರಿನಾ? ಈ ರೀತಿಯಲ್ಲಿ ಬರಿಬೇಕಾಗುತ್ತೆ. ಇದು ನಿಮ್ಮ ಬುಕ್ ಪ್ರಕಾರ ಈ ರೀತಿಯಲ್ಲಿ ಬರಿತಾ ಇದ್ದೀವಿ. ಇದೇನು ಕನ್ಫ್ಯೂಸ್ ಮಾಡ್ಕೊಂಡು ಏನೇನೋ ಬರೆಯೋದಂತಲ್ಲ ವಿಷಯ, ಇದು ಹೀಗೆ ಬರಿಬೇಕು ಅಂತ ಹೇಳಿ ರೂಲ್, ಅದನ್ನ ಫಾಲೋ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಏನಕ್ಕೆ ಅಂತ ಎಲ್ಲ ಪ್ರಶ್ನೆ ಬರಲ್ಲ, ಇದು ರೂಲ್ ಅಷ್ಟೇ, ಇನ್ನೇನಿಲ್ಲ. ಇಟ್ಸ್ ಅ ವೇ ಆಫ್ ಕಮ್ಯುನಿಕೇಟಿಂಗ್. ಸರಿನಾ? ಡೆಫಿನೇಷನ್ ಹೇಳಬೇಕು ಅಂತ ಹೇಳಿದ್ರೆ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೊದಲೇ ಡೆಫಿನೇಷನ್, ಇಟ್ ಇಸ್ ದ ರೇಷಿಯೋ ಆಫ್, ಓಕೆ, ಸೊ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ second medium with respect to first is equal to, it's a ratio of sine of angle of incidence, ಆಯ್ತಾ, to sine of angle of refraction. ರೇಷಿಯೋ ಅಂತ ಹೇಳಿದ್ರೆ ಡಿವಿಷನ್ ಫಾರ್ ದ ಲೈಟ್ ಆಫ್ ಅ ಗಿವನ್ ಕಲರ್ ಅಂಡ್ ಫಾರ್ ಅ ಗಿವನ್ ಪೇರ್ ಆಫ್ ಮೀಡಿಯಂ. ಸೊ ಲೈಟು ಮತ್ತೆ ನಿಮ್ಮ ಮೀಡಿಯಂ ಫಿಕ್ಸ್ ಮಾಡ್ತು ಅಂತ ಹೇಳಿದ್ರೆ ಇದೇ ನಿಮ್ಮ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇದನ್ನೆಲ್ಲಿ ನೋಡಿದೀವಿ? ಸ್ನೆಲ್ಸ್ ಲಾ ಅಂತ ಹೇಳಿ ನೋಡಿದೀವಿ. ಸೊ ದಿಸ್ ಅಂಡ್ ಸ್ನೆಲ್ಸ್ ಲಾ ಆರ್ ಒನ್ ಇನ್ ದ ಸೇಮ್.
ಮತ್ತೊಂದು ಡೆಫಿನೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ದ ಫಸ್ಟ್ ಮೀಡಿಯಂ ಟು ಸ್ಪೀಡ್ ಆಫ್ ಲೈಟ್ ಇನ್ ದ ಸೆಕೆಂಡ್ ಮೀಡಿಯಂ. ಆಯ್ತಾ? ಸೊ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2 ವಿತ್ ರೆಸ್ಪೆಕ್ಟ್ ಟು 1 ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಫಸ್ಟ್ ಮೀಡಿಯಂ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಸೆಕೆಂಡ್ ಮೀಡಿಯಂ. ಆಯ್ತಾ? ಒಂದು ಎಕ್ಸಾಂಪಲ್ ಇದೆ ಇಲ್ಲಿ ಲೈಟ್ ಇಲ್ಲಿಂದ ಬರ್ತಾ ಇದೆ, ನೀರಿನ ಗಾಡಿ ಎಲ್ಲ ಎಣ್ಣೆಗೆ ಹೋಗ್ತದೆ. ಸೊ ಆಯಿಲ್ ಫ್ರಮ್ ವಾಟರ್ ಅಲ್ವಾ? ಸೊ ಇದನ್ನ ಏನಕ್ಕೆ ಯಾರೋ ಬರಿತೀನಿ ಅಂತ ಹೇಳಿದ್ರೆ ಲೈಟ್ ಇಸ್ ಮೂವಿಂಗ್ ಫ್ರಮ್ ವಾಟರ್ ಟು ಆಯಿಲ್ ಅಂತ ಹೇಳಿ ನಾಲ್ಕು ಇರಲಿ ಅಂತ ಹೇಳಿ, ಸರಿನಾ? ಸೊ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಯಿಲ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಮೊದಲೇ ಮೀಡಿಯಂ ಯಾವುದು, ನೀರು, ಡಿವೈಡ್ ಬೈ ಅದಾದ್ಮೇಲೆ ಎಣ್ಣೆ, ಸರಿನಾ? ಸೊ ಇದೇ ರೀತಿಯಲ್ಲಿ ನೀವು ನಾಪ್ಕಟ್ಕೊಂಡಿರ್ಬೇಕು. ಆಯ್ತಾ? ಸೊ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಯಿಲ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಇಸ್ ಸ್ಪೀಡ್ ಆಫ್ ಲೈಟ್ ಇನ್ ವಾಟರ್ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಆಯಿಲ್. ಇದೇ ಆರ್ಡರ್ ಅಲ್ಲಿ ಡಿವಿಷನ್ ಆಗುತ್ತೆ, ಫಸ್ಟ್ ಮೀಡಿಯಂ ಡಿವೈಡ್ ಬೈ ಸೆಕೆಂಡ್ ಮೀಡಿಯಂ. ಸೊ ಇದನ್ನೆಲ್ಲ ಮತ್ತೊಂದ್ಸತಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಮೀಡಿಯಂ 2 ಇಂದ ಮೀಡಿಯಂ 1 ಇಂದ ಮೀಡಿಯಂ 2 ಹೋಗ್ತಾ ಇದೆ ಈ ಲೈಟು. ಆಯ್ತಾ? ಸೊ ನಿಮ್ಮ ಆಂಗಲ್ ಆಫ್ ಇನ್ಸಿಡೆನ್ಸ್ ಐ, ಆಂಗಲ್ ಆಫ್ ರಿಫ್ರಾಕ್ಷನ್ ಒಂದು 6, ಇದು ನಿಮ್ಮ ನಾರ್ಮಲ್, ಸರಿನಾ? ಎನ್ ಡ್ಯಾಶ್ ಇಸ್ ನಾರ್ಮಲ್. ಸೊ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2 ವಿತ್ ರೆಸ್ಪೆಕ್ಟ್ ಟು 1 ಈ ರೀತಿಯಲ್ಲಿ ಒಂದಷ್ಟು ಜನ ಬರೀತಾರೆ, ಟೆಕ್ಸ್ಟ್ ಬುಕ್ ಈ ರೀತಿಯಲ್ಲಿ ಬರೆಯುತ್ತೆ, ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ 1 ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ 2. ಇದೊಂದು ಮೊದಲನೇ ಡೆಫಿನೇಷನ್. ಎರಡನೇ ಡೆಫಿನೇಷನ್ ಬಂದು ಸೈನ್ ಆಫ್ ಐ ಬೈ ಸೈನ್ ಆಫ್ ಆರ್ ಅಂತ ಹೇಳಿ, ಸರಿನಾ? ನೀವು ಸರ್ ಈ ರೀತಿಯಲ್ಲಿ ಬೇಡ, ನಮ್ಗೆ ಬೇರೆ ರೀತಿಯಲ್ಲಿ ಹೇಳ್ಕೊಡಿ ರೆಪ್ರೆಸೆಂಟೇಷನ್ ಅಂತ ಹೇಳಿ ಮತ್ತೊಂದು ರೀತಿಯಲ್ಲಿ ಬರೀಬೋದು ನೀವು. ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2 ಮೀಡಿಯಂ 1 ಅಲ್ವಾ? ಲೈಟು ಮೀಡಿಯಂ 1 ಇಂದ 2 ಹೋಗ್ತಾ ಇದೆ, is equal to speed of light in medium 1 divided by speed of light in medium 2 is equal to sin of I divided by sin of R. ಸೊ ಈ ರೀತಿಯಲ್ಲಿ ಕೂಡ ಬರೀಬಹುದು ಹುಡುಗರ. ಇದರಲ್ಲಿ ಏನು ಕನ್ಫ್ಯೂಸ್ ಆಗುವಂಥದ್ದೇನಿಲ್ಲ, ಇದು ಫಿಕ್ಸ್ಡ್ ಡೆಫಿನೇಷನ್, ಫಿಕ್ಸ್ಡ್ ಫಾರ್ಮುಲಾ. ಈ ರೀತಿಯಲ್ಲಿ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು ಅಷ್ಟೇ. ಹೇಗೆ ಬರೀತೀರಾ, ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ, ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ, ಅದು ನಿಮ್ಗೆ ಬಿಟ್ಟಿದ್ದು, ಸರಿನಾ? ಸೊ ಏನಂತ ಹೇಳಿದ್ರೆ ಉಲ್ಟಾ ಪುಲ್ಟಾ ಮಾಡ್ಕೊಂಬಿಡಿ. ಸೈನ್ ಆಫ್ ಆರ್ ಡಿವೈಡ್ ಬೈ ಸೈನ್ ಆಫ್ ಐ ಬರೆಯಕ್ಕೆ ಹೋಗ್ಬೇಡಿ, ಮತ್ತೆ V2 ಬೈ V1 ಅಂತ ಬರೆಯಕ್ಕೆ ಹೋಗ್ಬೇಡಿ. ಯಾವುದು ಫಸ್ಟ್ ಮೀಡಿಯಂ ಇದೆ ಅದ್ ಮೇಲೆ ಇರಬೇಕು, ಸೆಕೆಂಡ್ ಮೀಡಿಯಂ ಯಾವ್ದಿದೆಯೋ ಅದು ಕೆಳಗಡೆ ಇರಬೇಕು. ಆಯ್ತಾ? ಸೊ ಇದು ನಾವು ಕಡ್ಕೊಂತಂದ್ರೆ ಇನ್ನು ಮಿಕ್ಕಿದೆಲ್ಲ ಸುಲಭ. ಮತ್ತೆ ಹೇಗೆ ಓದೋದು ಅದು ಗೊತ್ತಿರಲಿ, ಅದು ಯಾರಿಗೆ ಕೇಳೋದಕ್ಕೆ ಹೋಗಲ್ಲ, ಗೊತ್ತಿರಲಿ. ಸೊ ಇದನ್ನೆಲ್ಲ ಬರ್ಕೊಂಬಿಡಿ ಇವಾಗ.